ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಹಿಮಾಲಯ ನೀಮ್ ಪ್ಯೂರಿಫೈಯಿಂಗ್ ಫೇಸ್ ವಾಶ್ ಬಗ್ಗೆ ರಿವ್ಯೂನ ಕೊಡ್ತಾ ಇದ್ದೀನಿ. ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ಡಿಮ್ಯಾಂಡ್ ಮಾಡಿದಂತಹ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಫೈನಲ್ ಆಗಿ ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಅಂಡ್ ಈ ರಿವ್ಯೂ ನನ್ನ ಓನ್ ರಿವ್ಯೂ ಅಥವಾ ನನ್ನ ಓನ್ ಎಕ್ಸ್ಪೀರಿಯನ್ಸ್ ರಿವ್ಯೂ ಅಲ್ಲ, ಡಾಕ್ಟರ್ ಹತ್ರ ಕೇಳಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇರೋಂಥದ್ದು. ಓಕೆನಾ? ಸೊ ಹಾಗಾಗಿ ಯಾರೆಲ್ಲ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀರಾ, ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಅಥವಾ ಒಂದು ನಾಲೆಡ್ಜ್ ಬೇಕು ಈ ಶಾಂಪೂ ಬಗ್ಗೆ, ಯಾರ ಬೇರೆ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸೊ ಅವರಿಗೂ ಕೂಡ ತಿಳಿಸಬೇಕು ಅಂತ ಇದ್ರೆ ಸ್ಕಿಪ್ ಮಾಡದಂತೆ ವಿಡಿಯೋನ ಫುಲ್ ನೋಡಿ ಯೂಸ್ ಮಾಡಬೇಕು ಬೇಡ ಅಂತ ಹೇಳಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಈ ವಿಡಿಯೋ ನೀವು ನೋಡೋದ್ರಿಂದ. ಅಂಡ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡದೆ ಎಲ್ಲರಿಗೂ ಕೂಡ ತಪ್ಪದೆ ಶೇರ್ ಮಾಡಿ, ತುಂಬಾ ಜನರಿಗೆ ಯೂಸ್ಫುಲ್ ಆಗುತ್ತೆ. ಅಂಡ್ ನೀವು ಇದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು, ಮತ್ತೆ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು, ಸೊ ಸಾಕಷ್ಟು ವಿಡಿಯೋಸ್ಗಳು ಎವ್ರಿ ಡೇ ನಮ್ಮ ಚಾನಲ್ ನಲ್ಲಿ ಅಪ್ಲೋಡ್ ಆಗ್ತಿರುತ್ತೆ. ಸೊ ದಟ್ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಕ್ಬಿಡತ್ತೆ, ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ. ಓಕೆನಾ? ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅನ್ಕೊಳ್ತಾ ಸೊ ತಡ ಮಾಡದೆ ಕ್ವಿಕ್ ಆಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಓಕೆ ಫ್ರೆಂಡ್ಸ್, ಹಿಮಾಲಯ ನೀಮ್ ಪ್ಯೂರಿಫೈಯಿಂಗ್ ಫೇಸ್ ವಾಶ್. ಸೊ ನೋಡ್ತಿದ್ರಲ್ಲ ಪ್ಯಾಕೇಜಿಂಗ್ ಈ ರೀತಿ ನಡಿರುತ್ತೆ. ಸೊ ನಿಮ್ಗೆ ಇದು ಈಸಿಯಾಗಿ ಕೂಡ ನಿಮಗೆ ಎಲ್ಲ ಕಡೆ ಕೂಡ ಸಿಗುತ್ತೆ ಅಲ್ವಾ. ಸೊ ಲೈಕ್ ಫಾರ್ಮಸಿ ಶಾಪಲ್ಲಿ ಆಗಿರ್ಬೋದು, ಮತ್ತೆ ಆನ್ಲೈನಲ್ಲೂ ಕೂಡ ಆಗಿರ್ಬೋದು, ಮತ್ತೆ ಏನು ಮೆಡಿಕಲ್ ಸ್ಟೋರ್ಸಲ್ಲಿ ಆಗಿರ್ಬೋದು, ಜನರಲ್ ಶಾಪಿಂಗ್ ಏನು ಮಾರ್ಟ್ಗಳು ಆಗಿರುತ್ತೆ. ಸೊ ಎಲ್ಲ ಕಡೆ ನಿಮಗೆ ಈಸಿಯಾಗಿ ಕೂಡ ಸಿಗುತ್ತೆ. ಆ್ಯಂಡ್ ತುಂಬ ಕಡಿಮೆ ಪ್ರೈಸು, ನಿಮ್ಗೊಂದು 50 ರೂಪೀಸ್ ಅಥವಾ 100 ರೂಪೀಸಲ್ಲೆಲ್ಲ ಕೂಡ ಸಿಗುತ್ತೆ. ಇನ್ನೂ ಕಮ್ಮಿ ಸಿಗುತ್ತೆ ಏನೋ ಗೊತ್ತಿಲ್ಲ. ಸೊ ಮಿನಿಮಮ್ ಅಂದ್ರೆ 100 ರೂಪೀಸ್ ಒಳಗಡೆ ಎಲ್ಲ ಸಿಗ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಇನ್ನು ತುಂಬ ಸ್ಲಾಶೆ ಸಣ್ಣದು ಬೇಕು ಅಂದ್ರೆ ಒಂದು 20-30 ರೂಪೀಸಲ್ಲೆಲ್ಲ ಸಿಗ್ಬೋದು. ಸೊ ಹಾಗಾಗಿ ತುಂಬಾ ಜನ ಈ ಒಂದು ಫೇಸ್ ವಾಶ್ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಮತ್ತೆ ಈ ಒಂದು ಫೇಸ್ ವಾಶ್ ಜನರಲ್ ಆಗಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಅಥವಾ ಬ್ರ್ಯಾಂಡ್ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ ಫೇಸ್ ಅಲ್ಲಿ ಏನಾದ್ರು ಮೊಡವೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಿ ಮೊಡವೆಗಳೆಲ್ಲದು ಕೂಡ ಕ್ಲಿಯರ್ ಆಗತ್ತೆ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಹಾಗಾಗಿ ನೀವು ಕೂಡ ಯೂಸ್ ಮಾಡ್ತಾ ಇರ್ತೀರಾ ಪಿಂಪಲ್ ಕಡಿಮೆ ಆಗಬೇಕು ಅಂತ ಹೇಳಿ. ವೈ? ಬಿಕಾಸ್ ಇದರಲ್ಲಿ ನೀಮ್ ಮತ್ತೆ ಹಳದಿ, ಸೊ ನ್ಯಾಚುರಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳಿದೆ ಈ ಎರಡು ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಆಗಿರ್ಬೋದು, ಅಥವಾ ಯಾರೋ ಹೇಳಿದ್ದಾರೆ, ಅಥವಾ ನೀವೇ ಒಂದು ಸರ್ಚ್ ಮಾಡಿ ನೋಡಿದಾಗ ಸೊ ಇಷ್ಟ ಆಗಿದೆ ಅಂತ ಹೇಳಿ 2 ಆಕ್ಟಿವ್ ಇಂಗ್ರೀಡಿಯೆಂಟ್ ಇದೆ ಅಂತ ಹೇಳಿ ನೀವು ಕೂಡ ಯೂಸ್ ಮಾಡಿರ್ತೀರಾ. ನೀಮ್ ಮತ್ತೆ ಹಳದಿಯಿಂದ ಮೊಡವೆಗಳು ಹೋಗುತ್ತೆ ಅಂತ ಹೇಳಿ. ಓಕೆನಾ? ಸೊ ಇದು ನಿಜನಾ ಅಂತ ಹೇಳಿದ್ರೆ ಇದು 25% ನಿಜ ಆಗಿರುತ್ತೆ, 75% ಸುಳ್ಳಾಗಿರುತ್ತೆ. ಓಕೆನಾ? ವೈ? ಬಿಕಾಸ್ ಈ ಒಂದು ಫೇಸ್ ವಾಶ್ ಇದೆಲ್ಲ ಹಿಮಾಲಯ ನೀಮ್ ಪ್ಯೂರಿಫೈಯಿಂಗ್ ಫೇಸ್ ವಾಶ್ ಸ್ಕಿನ್ ಫ್ರೆಂಡ್ಲಿ ಅಲ್ಲ. ಓಕೆನಾ? ಸ್ವಲ್ಪ ನಿಮಗೆ ಹಾರ್ಶ್ ಕೆಮಿಕಲ್ಸ್ ಇರುತ್ತೆ ಈ ಶಾಂಪೂನಲ್ಲಿ ಅಂತಾನೆ ಹೇಳ್ಬೋದು. ಲೈಕ್ ಸಲ್ಫೇಟ್ಸ್ ಆಗಿರ್ಬೋದು, ಮತ್ತೆ ಡೈಯಿಂಗ್ ಆಗಿರ್ಬೋದು, ಆಲ್ಕೋಹಾಲ್ಸ್ ಆಗಿರ್ಬೋದು, ನ್ಯಾಚುರಲ್ ಆಯಿಲ್ಸ್ ಆಗಿರ್ಬೋದು, ಫ್ರೇಗ್ರೆನ್ಸ್, ಪ್ಯಾರಾಬಿನ್ಸ್ ಎಲ್ಲದೂ ಕೂಡ ಇದೆ. ಅಂದ್ರೆ ಕೆಮಿಕಲ್ಸ್ ಇದೆ. ಅಂದ್ರೆ ತುಂಬಾ ಓವರ್ ಆಗಿ ಏನ್ ಕೊಟ್ಟಿಲ್ಲ, ಮೈಲ್ಡ್ ಆಗಿ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಸ್ವಲ್ಪ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಅದನ್ನ ಯೂಸ್ ಮಾಡ್ತಾ ಇದ್ದಾಗ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಮೊಡವೆಗಳೆಲ್ಲದು ಕೂಡ ಕ್ಲಿಯರ್ ಆಗ್ಬೋದು. ಆಮೇಲೆ ಏನಾಗುತ್ತೆ, ಸ್ಲೋಲಿ ಒಂದ್ ರೀತಿ ಪಾಯ್ಸನ್ ತರ ನಿಮ್ಗೆ ಮತ್ತೆ ಅಗೇನ್ ಮೊಡವೆಗಳು ಕಂಟಿನ್ಯೂ ಕೂಡ ಆಗ್ತಾ ಇರತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ನಿಮ್ಮ ಸ್ಕಿನ್ ತುಂಬಾನೇ ಇರಿಟೇಟ್ ಮಾಡುವಂತ ಒಂದು ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು. ಅಂದ್ರೆ ನ್ಯಾಚುರಲ್ ಆಯಿಲ್ಸ್ ಇದೆ ಅಂತ ಹೇಳಿದ್ನಲ್ವಾ. ಸೊ ನ್ಯಾಚುರಲ್ ಆಯಿಲ್ಸ್ ಇರುವಂತ ಯಾವುದೇ ಪ್ರಾಡಕ್ಟ್ ಕೂಡ ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದರಲ್ಲೂ ಕೂಡ ಈ ರೀತಿನಲ್ಲಿ ಫೇಸ್ ವಾಶ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಸೊ ನಿಮ್ಮ ಸ್ಕಿನ್ ಹಾಳು ಮಾಡ್ಲಿಕ್ಕೆ ನಂಬರ್ 1 ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು. ಅದ್ರಲ್ಲೂ ನೀವೇನಾದ್ರು ಮೊಡವೆಗಳಿದ್ದವರು ನಾವು ಯೂಸ್ ಮಾಡಿದ್ರೆ ಮೊಡವೆಗಳು ಕ್ಲಿಯರ್ ಆಗತ್ತೆ ಅಂತ ಹೇಳಿ ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ದಾಗೆ ಸೊ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಮತ್ತೆ ಅಗೇನ್ ನಿಮ್ಗೆ ಬರುತ್ತೆ ನಿಮ್ಮ ಪೋರ್ಸ್ ಏನು ಆಗಿರುತ್ತೆ ಸೊ ಕ್ಲಾಗ್ಡ್ ಆಗ್ಬಿಡತ್ತೆ. ಓಕೆನಾ? ಸೊ ಒನ್ಸ್ ಪೋರ್ಸ್ ಏನಾದ್ರು ಕ್ಲಾಗ್ಡ್ ಆಯ್ತು ಅಂತ ಹೇಳಿದ್ರೆ ನೀಟಾಗಿ ಆಕ್ಸಿಜನ್ ಲೆವೆಲ್ ಸಪ್ಲೈ ಆಗೋದಿಲ್ಲ. ಸೊ ಅವಾಗ ನಿಮ್ಗೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಲೈಕ್ ಆಕ್ನೆ ಆಗಿರ್ಬೋದು, ಬ್ಲಾಕ್ ಹೆಡ್ಸ್ ಆಗಿರ್ಬೋದು, ವೈಟ್ ಹೆಡ್ಸ್ ಆಗಿರ್ಬೋದು ಎಲ್ಲದೂ ಕೂಡ ಸ್ಟಾರ್ಟ್ ಆಗ್ಬಿಡತ್ತೆ. ಸ್ಕಿನ್ ಡಲ್ ಆಗತ್ತೆ, ಮತ್ತೆ ತುಂಬಾನೇ ನಿಮ್ಮ ಸ್ಕಿನ್ ಡ್ಯಾಮೇಜಸ್ ಆಗತ್ತೆ ಅಂತಾನೆ ಹೇಳ್ಬೋದು. ಈ ನ್ಯಾಚುರಲ್ ಆಯಿಲ್ಸ್ ಅಂತೂ ಇರೋದನ್ನ ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಿಮಾಲಯ ಫೇಸ್ ವಾಶ್ ಅಲ್ಲಿ ತುಂಬಾನೇ ಇದೆ ಅಂತಾನೆ ಹೇಳ್ಬೋದು. ಸೊ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬಾನೇ ಡ್ರೈನೆಸ್ ಆಗುತ್ತೆ, ಮೊಡವೆಗಳಿತ್ತು ಅಂತ ಹೇಳಿದ್ರೆ ಬ್ರೇಕ್ಔಟ್ ಆಗುತ್ತೆ. ಸೊ ತುಂಬಾ ಜನರಿಗೆ ಈ ರೀತಿನಲ್ಲಿ ಫೇಸ್ ಪ್ರಾಬ್ಲಮ್ ಆಗ್ತಿರತ್ತೆ. ಓಕೆನಾ? ತುಂಬಾ ಜನ ಫೇಸ್ ಮಾಡ್ತಾನೆ ಇರ್ತಾರೆ ಕೂಡ. ಮತ್ತೆ ನಿಮ್ಮ ಫೇಸ್ಗೆ ಅದೇ ರೀತಿ ನರಿಶ್ಮೆಂಟ್ ಇದು ಪ್ರೊವೈಡ್ ಮಾಡೋದಿಲ್ಲ. ಅಂದ್ರೆ ಸ್ಕಿನ್ ಸಾಫ್ಟ್ ಏನು ಕೂಡ ಆಗೋದಿಲ್ಲ. ಮತ್ತೆ pH ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳಿದ್ರೆ 6 ಇದೆ. ಓಕೆನಾ? ಸೊ pH ವ್ಯಾಲ್ಯೂ ಯಾವಾಗಲೂ ಕೂಡ 5.5 ಒಳಗಡೆ ಇರಬೇಕು. ಬಿಲೋ 5.5 ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು. ಬಟ್ ಇದು ಎಬೋವ್ 6 ಇದೆ, ಅಂದ್ರೆ 6 ಇದೆ ಇದು. ಸೊ ಹಾಗಾಗಿ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಮತ್ತೆ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಇಲ್ಲ, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋದೇ ಇಲ್ಲ. ಮತ್ತೆ ಇದು 25% ಜನರಿಗೆ ಸೂಟ್ ಆಗ್ಬೋದು, ರಿಮೈನಿಂಗ್ 75%ಗೆ ತುಂಬಾನೇ ಹಾರ್ಶ್ ಅನ್ಸುತ್ತೆ, ಯಾರಿಗೂ ಕೂಡ ಸೂಟ್ ಆಗೋದಿಲ್ಲ. ಮೊಡವೆಗಳಂತೂ ಕ್ಲಿಯರ್ ಆಗೋದೇ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಈಗ ನೀವು ಕಮೆಂಟ್ ಮಾಡ್ಬೋದು, ಮ್ಯಾಮ್ ನಮ್ಮ ಫೇಸಲ್ಲಿ ಮೊಡವೆ ಇದೆ, ನಾವು ಯೂಸ್ ಮಾಡಿದೀವಿ, ನಮಗೆ ಸೂಟ್ ಆಗಿದೆ ಅಂತ ಹೇಳಿ. ಸೊ ಸೂಟ್ ಆಗಿದೆ ಅಂತ ಹೇಳಿದ್ರೆ ನಾನು ಹೇಳಿದೆ 25% ಜನರಿಗೆ ಸೂಟ್ ಆಗ್ಬೋದು ಅಂತ ಹೇಳಿ. ನಿಮ್ದು ಏನಾದ್ರು ನಾರ್ಮಲ್ ಸ್ಕಿನ್ ಏನಾದ್ರು ಇದ್ದು ನಿಮ್ಗೆ ಏನಾದ್ರು ಪಿಂಪಲ್ಸ್ ಬಂದಿತ್ತು ಅಂತ ಹೇಳಿದ್ರೆ ನಿಮಗೆ ಸೂಟ್ ಆಗ್ಬೋದು. ಬಟ್ ನಿಮ್ದು ಏನಾದ್ರು ಆಯಿಲಿ ಸ್ಕಿನ್ ಇತ್ತು, ಸೆನ್ಸಿಟಿವ್ ಸ್ಕಿನ್ ಇತ್ತು, ಡ್ರೈ ಸ್ಕಿನ್ ಇತ್ತು, ಕಾಂಬಿನೇಷನ್ ಸ್ಕಿನ್ ಇತ್ತು, ಅಥವಾ ಆಯಿಲಿ ಆಕ್ನೆ ಪ್ರೋನ್
ಟೋನ್ ಸ್ಕಿನ್ ಇತ್ತು, ಡ್ರೈ ಸೆನ್ಸಿಟಿವ್ ಸ್ಕಿನ್, ಹೀಗೆ ನಿಮ್ಗೆ ಬೇರೆ ಸ್ಕಿನ್ ಟೈಪ್ ಇತ್ತು, ನಾರ್ಮಲ್ ಸ್ಕಿನ್ ಟೈಪ್ ಬಿಟ್ಟು ಅಂತ ಹೇಳಿದ್ರೆ ಸೊ ನೀವು ಯೂಸ್ ಮಾಡಿದ್ರಿ ಅಂತ ಹೇಳ್ತಾರೆ ನಿಮಗೆ ಸೈಡ್ ಎಫೆಕ್ಟ್ ಆಗೋದಂತೂ ಪಕ್ಕ ಅಂತಾನೆ ಹೇಳ್ಬೋದು. ತುಂಬಾ ಜನ ಕೂಡ ಈ ರೀತಿನಲ್ಲಿ ಫೇಸ್ ಮಾಡ್ತಾ ಇದ್ದಾರಂತೆ. ಡಾಕ್ಟರ್ ನಂಗೆ ಹೇಳಿರೋಂಥದ್ದು, ನಾನೇನು ಡಾಕ್ಟರ್ ಅಲ್ಲ, ನನ್ನ ಹತ್ರ ಯಾರು ಕೂಡ ಬಂದು ಹೇಳಿಲ್ಲ, ಬಟ್ ನಾನು ಒಂದು ಏನು ಶಾರ್ಟ್ಸ್ ಕೂಡ ಹಾಕಿದ್ದೆ ಯಾವೆಲ್ಲ ಫೇಸ್ ವಾಶ್ ಯೂಸ್ ಮಾಡಬಾರ್ದು ಅಂತ ಹೇಳಿ. ಅದರಲ್ಲಿ ಸುಮಾರು ಜನ ನಮಗೆ ಒಳ್ಳೆ ಚೆನ್ನಾಗಿದೆ ಈ ಒಂದು ಏನು ಕ್ಲೆನ್ಸರ್ ಅಂತಾನು ಕೂಡ ಹೇಳಿದ್ದಾರೆ. ಕೆಲವರು ನಮಗೆ ಯೂಸ್ ಮಾಡಿ ತುಂಬಾನೇ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ. ಸೊ ಇದೊಂದು ರೀತಿನಲ್ಲಿ 25% ಜನರಿಗೆ ಸೂಟ್ ಆಗುತ್ತೆ, ಇನ್ನ ರಿಮೈನಿಂಗ್ 75% ಜನರಿಗೆ ಸೂಟ್ ಆಗೋದಿಲ್ಲ. ನಾರ್ಮಲ್ ಸ್ಕಿನ್ ಟೈಪ್ ಇದ್ರೆ ನೀವು ಯೂಸ್ ಮಾಡ್ಬೋದು, ಬಟ್ ನಿಮಗೂ ಕೂಡ ಡ್ರೈ ಅನ್ಸತ್ತೆ. ಸೊ ಇದು ಬಿಕಾಸ್ ಇದರಲ್ಲಿ ಕೆಲವೊಂದು ಏನು ಹಾರ್ಶ್ ಕೆಮಿಕಲ್ಸ್ ಎಲ್ಲ ಇರೋದ್ರಿಂದ ನಿಮ್ಗೆ ಆ ರೀತಿನಲ್ಲಿ ಅನ್ಸುತ್ತೆ. ಸೊ ನಿಮ್ಗೆ ಏನಾದ್ರು ಮೊಡವೆಗಳೇನಾದ್ರು ಇತ್ತು, ಮೊಡವೆಗಳು ಕ್ಲಿಯರ್ ಆಗಬೇಕು ಅಂತ ಹೇಳಿದ್ರೆ ಸೊ ನೀವು ಸ್ಯಾಲಿಸಿಲಿಕ್ ಆಸಿಡ್ ಬೇಸ್ಡ್ ಇರೋಂಥ ಇನ್ಗ್ರೀಡಿಯೆಂಟ್ ಇರೋಂಥ ನೀವು ಕ್ಲೆನ್ಸರ್ ಆಗಿರ್ಬೋದು ಅಥವಾ ಸೀರಮ್ ಆಗಿರ್ಬೋದು ಆ್ಯಂಡ್ ಕ್ರೀಮ್ಸ್ಗಳಾಗಿರ್ಬೋದು, ಸೊ ಆ ರೀತಿ ಇರೋಂಥ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡಿ ಅವಾಗ ನಿಮ್ಗೆ ಮೊಡವೆಗಳೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಈ ರೀತಿನಲ್ಲಿ ತುಂಬಾನೇ ಕೆಮಿಕಲ್ಸ್ ಇರೋಂಥ ಈ ಒಂದು ಫೇಸ್ ವಾಶ್ನ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಡಾಕ್ಟರ್ ಅಂತೂ ಪ್ರಿಸ್ಕ್ರೈಬ್ ಮಾಡೋದೇ ಇಲ್ಲ, ಯೂಸ್ ಮಾಡಬೇಡಿ ಅಂತಾನೆ ಹೇಳ್ತಾರೆ. ಸೊ ನಿಮಗೆ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಡಾಕ್ಟರ್ ಏನು ಹೇಳಿದ್ದಾರೆ ಅಂತ ಹೇಳಿ. ಸೊ ನೋಡಿ ಇಷ್ಟ ಆದರೆ ಬೇಕಾದ್ರೆ ನೀವು ಯೂಸ್ ಮಾಡಿ, ನಮ್ಗೆ ಏನಾದರೂ ಪರವಾಗಿಲ್ಲ, ನಮ್ಗೆ ಈಸಿಯಾಗಿ ಸಿಗುತ್ತೆ. ಸೊ ನಮಗೆ ಯಾರು ಜಾಸ್ತಿ ಒಂದು 200-250 ರುಪೀಸ್ ಕೊಟ್ಟು ಯಾರು ತೊಗೊತಾರೆ ಅಂತ ಹೇಳಿದ್ರೆ ಸೊ ಅದು ನಿಮ್ಮ ಮೈಂಡ್ ಸೆಟ್ಟಿಗೆ ಬಿಟ್ಟಿದ್ದು. ಬಟ್ ಡಾಕ್ಟರ್ ಅಂತೂ ಪ್ರಿಸ್ಕ್ರೈಬ್ ಮಾಡೋದಿಲ್ಲ, ಡಾಕ್ಟರ್ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ನಿಮಗೆ ಹಾನೆಸ್ಟ್ ಆಗಿನೇ ಹೇಳಿದ್ದೀನಿ. ಸೊ ನೋಡಿ ನಿಮ್ಗೆ ಏನು ಅನ್ಸುತ್ತೆ ಸೊ ಅದನ್ನ ಡಿಸಿಷನ್ ನೀವು ತಗೋಬಹುದು, ಓಕೆನಾ. ಸೊ ಏನಾದ್ರು ಡೌಟ್ ಇತ್ತು ಒಂದು ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಮೊಡವೆಗಳೆಲ್ಲ ಕ್ಲಿಯರ್ ಆಗಬೇಕು ಅಂತ ಹೇಳಿದ್ರೆ ಸಾಕಷ್ಟು ವಿಡಿಯೋಸ್ಗಳು ನಮ್ಮ ಚಾನಲಲ್ಲಿ ಸಿಗುತ್ತೆ. ಡಾಕ್ಟರ್ ಏನೆಲ್ಲ ಪ್ರಿಸ್ಕ್ರೈಬ್ ಮಾಡ್ತಾರೆ, ಮೆಡಿಸನ್ಸ್ ಅಥವಾ ಪ್ರಾಡಕ್ಟ್ಸ್ ಏನು ಪ್ರಿಸ್ಕ್ರೈಬ್ ಮಾಡ್ತಾರೆ ಅಂತ ಹೇಳಿ ತುಂಬಾ ಇದೆ. ಸೊ ನಿಮಗೆ ಫೇಸ್ ವಾಶ್ ಬೇಕಾ ಅಥವಾ ಕ್ರೀಮ್ ಬೇಕಾ, ಸೀರಮ್ ಬೇಕಾ, ಸೊ ಏನು ಬೇಕು ಅಂತ ಹೇಳಿ ನನಗೆ ಈ ವಿಡಿಯೋದಲ್ಲಿ ಕಮೆಂಟ್ ಹಾಕಿ, ನಾನು ನಿಮಗೆ ಲಿಂಕ್ ಕೊಡ್ತೇನೆ. ಸೊ ಆ ವಿಡಿಯೋ ವಾಚ್ ಮಾಡಿ ನಿಮಗೆ ಹೆಲ್ಪ್ ಆಗ್ಬೋದು, ಓಕೆನಾ. ಸೊ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಆಗಲೇ ಹೇಳಿದಾಗೆ ಕಮೆಂಟ್ ಮಾಡಿ, ಮತ್ತೆ ಮಿಸ್ ಮಾಡದೆ ಈ ವಿಡಿಯೋನ ಶೇರ್ ಮಾಡಿ, ತುಂಬಾ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ನಮಸ್ಕಾರ.